ಪ್ರತಿಯೊಂದು ಸಂಬಂಧದಲ್ಲಿ ಪದಗಳು ಹೊರಬರುತ್ತವೆ. ಅವು ಸುಳ್ಳಾಗಿರಬಹುದು, ಆದರೆ ಕ್ರಿಯೆಗಳು ಯಾವಾಗಲೂ ನಿಜ. ಆದ್ದರಿಂದ ಕೇವಲ ಮಾತನಾಡಬೇಡಿ, ಆದರೆ ತೋರಿಸಿ. ನೀವು ಹೊಂದಿರುವ ಪದವಿಗಳು ನಿಮ್ಮ ಶಿಕ್ಷಣದ ರಸೀದಿಗಳು. ಜ್ಞಾನವು ನಿಮ್ಮ ಪಾತ್ರದ ಮೂಲಕ ಹೊಳೆಯುತ್ತದೆ. ಏಕಾಂತದಲ್ಲಿ ಕೆಲವು ಕ್ಷಣಗಳನ್ನು ಕಳೆಯಲು ಕಲಿಯಿರಿ. ನೀವು ಅನೇಕ ವಿಷಯಗಳ ಪ್ರಾಮುಖ್ಯತೆಯನ್ನು ಅನುಭವಿಸುವಿರಿ. ಚಿಂತಿಸುವುದು ಎಂದರೆ ನಿನ್ನನ್ನು ನೀನು ಅನುಮಾನಿಸುವೆ ಮಹಾದೇವ. ಆದರೆ ನಂಬಿ ಚಿಂತಿಸಬೇಡಿ, ಮಹಾದೇವನು ನೋಡಿಕೊಳ್ಳುತ್ತಾನೆ. ಒಂದು ಬಾಗಿಲು ಮುಚ್ಚಿದಾಗ ಅವನು ಇನ್ನೊಂದು ಬಾಗಿಲು ತೆರೆಯುತ್ತಾನೆ. ಮಹಾದೇವನಿರುವವರಿಗೆ ಎಲ್ಲವೂ ಇದೆ. ಏನೂ ಇಲ್ಲ ಎಂದು ತೋರುತ್ತಿದ್ದರೂ ನೀವು ದೈವಿಕರೊಂದಿಗೆ ಸಂಪರ್ಕ ಹೊಂದಿದಾಗ ನಿಮ್ಮ ಪರೀಕ್ಷೆಯು ಪ್ರಾರಂಭವಾಗುತ್ತದೆ. ಕೆಲವರು ಅದನ್ನು ದುಃಖವೆಂದು ಗ್ರಹಿಸುತ್ತಾರೆ, ಇತರರು ಅರ್ಥ ಮಾಡಿಕೊಳ್ಳುತ್ತಾರೆ. ತಾಳ್ಮೆಯಿಂದಿರಿ, ಪ್ರತಿ ದುಃಖದ ನಂತರ ಸಂತೋಷವೂ ಬರುತ್ತದೆ. ಸಂಬಂಧಗಳು ಗಾಢವಾಗುವುದು ದೊಡ್ಡ ಮಾತುಕತೆಗಳಿಂದಲ್ಲ, ಆದರೆ ಸಣ್ಣ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ. ನಿನ್ನನ್ನು ಇಲ್ಲಿಗೆ ಕರೆತಂದ ದೇವರಲ್ಲಿ ನಂಬಿಕೆ ಇಡು, ಮತ್ತು ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತದೆ. ದುಃಖದಲ್ಲಿ ನಾನು ಸಂತೋಷವನ್ನು ಅನುಭವಿಸಿದೆ. ಮಹಾದೇವನ ನೆನಪಾದಾಗ ಯಾರೊಬ್ಬರ ಕಂಪನಿಯು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಲು ಪ್ರಾರಂಭಿಸಿದರೆ ಅರ್ಥ ಮಾಡಿಕೊಳ್ಳಿ, ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ನನ್ನ ಮಹಾದೇವ ಹೇಳುತ್ತಾನೆ, ಮೋಸವು ಮೋಸವನ್ನು ಮಾತ್ರ ಕೊಯ್ಯುತ್ತದೆ. ಇವತ್ತೋ ನಾಳೆಯೋ, ಜಾತಕದಲ್ಲಿ ಅಲ್ಲ, ಕ್ರಿಯೆಗಳಲ್ಲಿ ನಂಬಿಕೆಯನ್ನು ಹೊಂದಿರಿ. ಏಕೆಂದರೆ ರಾಮ ಮತ್ತು ರಾವಣನ ಜಾತಕವೂ ಇತ್ತು, ಆದರೆ ಅವರ ಭವಿಷ್ಯವು ಅವರ ಕ್ರಿಯೆಗಳ ಪ್ರಕಾರವಾಗಿತ್ತು. ನಿಮ್ಮ ಉದ್ದೇಶಗಳಿಂದ ದೇವರು ಸಂತೋಷಗೊಂಡಿದ್ದಾನೆ, ಮತ್ತು ನೋಟದಿಂದ ಮನುಷ್ಯರು ಮಾತ್ರ ನಿರಾಶೆಗೊಳ್ಳುತ್ತಾರೆ. ತಾಳ್ಮೆಯಿಂದಿರಿ, ಭರವಸೆ ಕಳೆದುಕೊಳ್ಳಬೇಡಿ. ನಿನ್ನನ್ನು ಸೃಷ್ಟಿಸಿದವನು ಖಂಡಿತವಾಗಿಯೂ ಕಾಳಜಿ ವಹಿಸುತ್ತಾನೆ. ಅವನು ನಿನ್ನ ಮೇಲೆ ನಿಗಾ ಇಡುತ್ತಾನೆ. ಎಲ್ಲ ಚಿಂತೆಗಳನ್ನು ಬಿಡಿ, ಮಹಾದೇವನಲ್ಲಿ ನಂಬಿಕೆ ಇಡು. ಅವನು ನಿಮ್ಮ ಕಡೆಯಿಂದ ಎಂದಿಗೂ ಬಿಡುವುದಿಲ್ಲ. ಅವನ ಬಳಿ ಕರ್ಮಕ್ಕಾಗಿ ಕಾಗದಗಳು ಅಥವಾ ಪುಸ್ತಕಗಳಿಲ್ಲ, ಆದರೂ ಅವರು ಇಡೀ ಪ್ರಪಂಚದ ಖಾತೆಯನ್ನು ಹೊಂದಿದ್ದಾರೆ. ಅಷ್ಟರ ಮಟ್ಟಿಗೆ ಭಕ್ತಿ ಮತ್ತು ನಂಬಿಕೆಯನ್ನು ಮಾಡಿ. ತೊಂದರೆಗಳು ನಿಮ್ಮ ಮೇಲೆ ಬರಬಹುದು, ಆದರೆ ಮಹಾದೇವನಿಗೆ ಚಿಂತೆ. ಜೀವನದಲ್ಲಿ ನಾವು ತುಂಬಾ ತಪ್ಪಾಗಿರಬಹುದು ಅಥವಾ ಹಾಗೆ ಇರಬಹುದು. ಎರಡು ಜೀವಿಗಳಿಗೆ ಮಾತ್ರ ಸತ್ಯ ತಿಳಿದಿದೆ, ಒಂದು ಆತ್ಮ ಮತ್ತು ಒಂದು ಪರಮಾತ್ಮ. ನನ್ನ ಮಹಾದೇವನು ಹೇಳುತ್ತಾನೆ, ಜೀವನದಲ್ಲಿ ಎಷ್ಟು ಕಾರ್ಯನಿರತರಾಗಿರಿ. ವಿಷಾದ, ದುಃಖ ಮತ್ತು ದ್ವೇಷಕ್ಕೆ ಸಮಯವಿಲ್ಲ. ಸಾವಿರಾರು ಆಯ್ಕೆಗಳಿದ್ದರೂ ಒಂದಕ್ಕೆ ಅಂಟಿಕೊಳ್ಳುವುದು ಪ್ರೀತಿ. ದೇವರು ನೋಡುತ್ತಿದ್ದಾನೆ ಎಂದು ಕೆಲವರು ಭಯಪಡುತ್ತಾರೆ, ಆದರೆ ಇತರರು ದೇವರು ನೋಡುತ್ತಿದ್ದಾರೆ ಎಂದು ನಂಬುತ್ತಾರೆ. ಪ್ರೀತಿ ಪ್ರಕೃತಿಯಲ್ಲಿ ನೆಲೆಸಿದೆ, ಮಾತಿನಲ್ಲಿ ಅಲ್ಲ, ದೇಹದ ಯಾವುದೇ ಭಾಗದಲ್ಲಿ ಅಲ್ಲ. ನೀವು ನಿರಂತರವಾಗಿ ಗಾಯಗೊಂಡರೂ ಸಹ ಆ ಸ್ಥಳವು ವಾಸಿಯಾಗುವ ಸಮಯ ಬರುತ್ತದೆ. ಆಗ ಎಷ್ಟೇ ದೊಡ್ಡ ಗಾಯವಾದರೂ ಜೀವನದಲ್ಲಿ ಅನುಭವಿಸುವುದಿಲ್ಲ. ಜೀವನದಲ್ಲಿ ಆಗಾಗ ಆಗುವುದು. ಕೆಲವರು ತುಂಬಾ ನೋಯಿಸುತ್ತಾರೆ, ಅದು ಅವರ ಸುಖ ದುಃಖದ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದರೂ ದೇವರು ಅದಕ್ಕೆ ನಿಮ್ಮನ್ನು ದೂಷಿಸುವುದಿಲ್ಲ, ಏಕೆಂದರೆ ಮಹಾದೇವನು ಎಲ್ಲವನ್ನೂ ನೋಡುತ್ತಾನೆ. ನನ್ನ ಭಕ್ತನು ಮೌನವಾಗಿದ್ದರೆ ಎಲ್ಲವನ್ನೂ ಕೇಳಲಾಗುತ್ತದೆ. ಆದ್ದರಿಂದ ಅವನ ಮೌನ ಮತ್ತು ನಂಬಿಕೆಯನ್ನು ನೆನಪಿಸಿಕೊಳ್ಳಿ ಎಂದು ನನ್ನ ಮಹಾದೇವನು ಹೇಳುತ್ತಾನೆ. ಅವರ ಮೌನ ಮತ್ತು ನಂಬಿಕೆಗೆ ನಾನೇ ಪ್ರತಿಕ್ರಿಯಿಸುತ್ತೇನೆ. ಒಬ್ಬರ ಮುಂದೆ ನಮಸ್ಕರಿಸಿ, ಅವನು ನಿಮ್ಮನ್ನು ಬೇರೆಯವರ ಮುಂದೆ ಬಾಗಲು ಬಿಡುವುದಿಲ್ಲ. ಬಾದಾಮಿಗಿಂತ ಕಸವು ಹೆಚ್ಚು ದುಬಾರಿಯಾದ ಕಾರಣ ಒಳ್ಳೆಯ ಜನರ ಸಹವಾಸದಲ್ಲಿರಿ. ನಿಮ್ಮ ಸರಿಯಾದ ಪದಗಳನ್ನು ತಪ್ಪಾಗಿ ಅರ್ಥೈಸುವವರು ಅವರಿಗೆ ಸ್ಪಷ್ಟಪಡಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ನನ್ನ ಮಹಾದೇವ ಹೇಳುತ್ತಾರೆ.
ಜೀವನದ ದೂರುಗಳು ಸಮಯದ ವಿರುದ್ಧವಲ್ಲ, ಆದರೆ ನಿಮ್ಮ ವಿರುದ್ಧ ಎಂದು ಒಂದು ದಿನ ನೀವು ಕಂಡುಕೊಳ್ಳುತ್ತೀರಿ. ಒಮ್ಮೆ ಕ್ಷಮಿಸಿ, ಒಳ್ಳೆಯವರಾಗಿ, ಆದರೆ ಆ ವ್ಯಕ್ತಿಯನ್ನು ಮತ್ತೊಮ್ಮೆ ನಂಬುವ ಮೂರ್ಖರಾಗಬೇಡಿ. ಅವರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವರು, ಇಲ್ಲದಿದ್ದರೆ ಜನರು ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೇಳುತ್ತಾರೆ. ಕಠಿಣ ಪರಿಶ್ರಮದ ಫಲಿತಾಂಶ ಮತ್ತು ಸಮಸ್ಯೆಗಳಿಗೆ ಪರಿಹಾರವು ತಡವಾಗಿ ಆದರೆ ಖಚಿತವಾಗಿ ಬರುತ್ತದೆ. ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಅದೇ ವಿಷಯಗಳು ನಿಮಗೆ ಹಿಂತಿರುಗುತ್ತವೆ. ಇದು ಪ್ರಕೃತಿಯ ನಿಯಮ. ಮುರಿದ ವಿಷಯಗಳು ಹೆಚ್ಚು ನೋವುಂಟು ಮಾಡುತ್ತವೆ. ಉದಾಹರಣೆಗೆ, ನಂಬಿಕೆ, ನಿದ್ರೆ ಮತ್ತು ಈಡೇರದ ಆಸೆಗಳು ಕೋಪಕ್ಕೆ ಕಾರಣವಾಗುತ್ತವೆ ಮತ್ತು ಅವು ಈಡೇರಿದಾಗ ದುರಾಶೆ ಉಂಟಾಗುತ್ತದೆ. ಆದ್ದರಿಂದ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಸಹಾಯವನ್ನು ಹುಡುಕುವುದು ಪ್ರತಿಯೊಬ್ಬರನ್ನು ತರುತ್ತದೆ, ಆದರೆ ನಿಮಗೆ ಸಹಾಯ ಬೇಕಾದಾಗ ನಿಮಗೆ ಸಹಾಯ ಮಾಡಲು ಯಾರೂ ಇರುವುದಿಲ್ಲ. ನನ್ನ ಮಹಾದೇವ ಹೇಳುತ್ತಾನೆ, ಒಳ್ಳೆಯ ಕೆಲಸ ಮಾಡಿ ಮರೆತು ಬಿಡು, ಸಮಯ ಬಂದಾಗ ಪ್ರತಿಫಲ ನಿಶ್ಚಿತ. ಬ್ಲೇಡ್ನ ಅಂಚು ತುಂಬಾ ತೀಕ್ಷ್ಣವಾಗಿದೆ, ಆದರೆ ಅದು ಮರವನ್ನು ಕತ್ತರಿಸಲು ಸಾಧ್ಯವಿಲ್ಲ. ಕುಡಲಿ ಬಲವಾಗಿದೆ, ಆದರೆ ಕೂದಲು ಕತ್ತರಿಸಲು ಸಾಧ್ಯವಿಲ್ಲ. ಅಂತೆಯೇ ಪ್ರತಿಯೊಬ್ಬ ಮನುಷ್ಯನು ಅವರ ಸಾಮರ್ಥ್ಯದ ಪ್ರಕಾರ ಉತ್ತಮ. ಆದ್ದರಿಂದ ಬೇರೆಯವರೊಂದಿಗೆ ನಿಮ್ಮನ್ನು ಅಳೆಯಬೇಡಿ. ಇಂದಿನ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ